Yes, welcome to Sankalp Learning. Yesterday we learned about Roma and Maleshwar Mishra. At the same time, the help of the Gujarati tempo truck driver. Today we are going to learn about what happened to Roma after taking her to Divine Multi-Speciality Hospital. You already studied yesterday. There was no treatment for Roma Talreja in the first hospital. The reason is nothing but because of the lack of equipment and because of lack of personnel. At the same time, there is no proper physician or doctor in the hospital. That is why it was little bit problem, and it is too difficult as well as impossible for giving the treatment for Roma Talreja. That is why they suggested to take Roma to another hospital. So there is no other ways for Baleshwar Mishra and tempo truck driver. So they planned to take Roma to another hospital. In the meantime, there is a need of calling for Roma Talreja's family. Need to inform what happened to Roma Talreja. Right now, ನಾವು ನಿನ್ನಿನ ತರಗತಿಯಲ್ಲಿ ಅಥವಾ ನಿನ್ನಿನ ಸೆಷನ್ ನಲ್ಲಿ ತಿಳ್ಕೊಂಡಿದ್ವಿ ವಾಟ್ ಹ್ಯಾಪನ್ ಟು ರೋಮಾ ತಾಲ್ರೇಜಾ ವೈಲ್ ಆಫ್ಟರ್ ಟೇಕಿಂಗ್ ಟು ಫಸ್ಟ್ ಹಾಸ್ಪಿಟಲ್. ರೋಮಾ ತಾಲ್ರೇಜಾಳನ್ನ ಮೊದಲನೇ ಹಾಸ್ಪಿಟಲ್ಗೆ ತಗೊಂಡು ಹೋದಾಗ ಏನಾಯ್ತು ಅನ್ನೋದನ್ನ ನಾವು ನಿನ್ನಿನ ತರಗತಿಯಲ್ಲಿ ತಿಳ್ಕೊಂಡಿದ್ವಿ. ಸೊ ದೇರ್ ವಾಸ್ ನೋ ಟ್ರೀಟ್ಮೆಂಟ್. ಅಲ್ಲಿ ರೋಮಾಗೆ ಟ್ರೀಟ್ಮೆಂಟ್ ಅನ್ನ ಕೊಟ್ಟಿಲ್ಲ. ಜಸ್ಟ್ ದೇ ಗೇವ್ ಫಸ್ಟ್ ಏಡ್. ಕೇವಲ ಫಸ್ಟ್ ಏಡ್ ಅನ್ನ ಮಾತ್ರ ಮಾಡಿಸಿ ಕಳಿಸ್ತಾರೆ. ಕಾರಣ ಇಷ್ಟೇ, ಬಿಕಾಸ್ ದೇರ್ ಇಸ್ ನೋ ಪೀಪಲ್. ಅಂದ್ರೆ ಅಲ್ಲಿ ಯಾರು ಸಹಿತ ಸರಿಯಾದ ಡಾಕ್ಟರ್ ಇಲ್ಲ, ಹಾಗೆ ಈಕ್ವಿಪ್ಮೆಂಟ್, ರೋಮಾಳಿಗೆ ಆದಂತಹ ಇಂಜುರಿ ಹಾಗೆ ಅದರ ಬಗ್ಗೆ ನೋಡುವಂತಹ ಈಕ್ವಿಪ್ಮೆಂಟ್, ಸರಿಯಾದ ಸಲಕರಣೆಗಳು ಇಲ್ಲ. ಎಟ್ ದ ಸೇಮ್ ಟೈಮ್ ಪರ್ಸೋನಲ್ ಹಾಗೆ ಕೆಲಸಗಾರರು ಸಹಿತ ಅಲ್ಲಿ ಇರೋದಿಲ್ಲ. ಹಾಗಾಗಿ ದೇರ್ ಈಸ್ ಅ ನೀಡ್ ಆಫ್ ಟೇಕಿಂಗ್ ರೋಮಾ ಟು ಅನದರ್ ಹಾಸ್ಪಿಟಲ್. ಹಾಗಾಗಿ ರೋಮಾಳನ್ನ ಬೇರೆ ಹಾಸ್ಪಿಟಲ್ಗೆ ತಗೊಂಡು ಹೋಗುವಂತಹ ಪರಿಸ್ಥಿತಿ ಬಂದಿದೆ. ಅರ್ಥ ಆಗ್ತಿದೆ ಅಂತ ಅನ್ಕೊಳ್ತೀನಿ. ಯು ಅಂಡರ್ಸ್ಟುಡ್ ಯೆಸ್ಟರ್ಡೇ. ಇದಿಷ್ಟನ್ನ ನಾವು ತಿಳ್ಕೊಂಡಿದ್ದೇವೆ. ದೆನ್ ದಿನೇಶ್ ತಾಲ್ರೇಜಾ, ರೈಟ್ ನೌ. So Baleshwar Mishra need to inform to family members of Roma Talreja. Baleshwar Mishra ಏನ್ ಮಾಡ್ಬೇಕು, ರೋಮಾ ತಾಲ್ರೇಜಾಳ ಫ್ಯಾಮಿಲಿ ಮೆಂಬರ್ಸ್ಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ಬೇಕು. ಏನ್ ಆಗ್ತಾ ಇದೆ, ಏನ್ ಆಗಿದೆ ಅನ್ನುವಂತ ಇನ್ಫಾರ್ಮೇಶನ್ ಅನ್ನ ಕೊಡ್ಬೇಕು. ಹಾಗಾಗಿ he took the phone number of Roma Talreja's brother. ಇಲ್ಲಿ ನೋಡಿ ಏನಾಗಿದೆ, Baleshwar Mishra take few minutes, ಒಂದು ನಿಶ್ಚಿತ ಸಮಯ, ಕೇವಲ 5 ನಿಮಿಷಗಳ ಗ್ಯಾಪ್ ನಲ್ಲಿ, ಅಂದ್ರೆ ಅಲ್ಲಷ್ಟೇ ಗ್ಯಾಪ್ ಇದೆ. ಯಾಕಂದ್ರೆ ರೋಮಾ ಇಸ್ ಆಲ್ರೆಡಿ ಈಸ್ ಇನ್ ಅನ್ಕಾನ್ಶಿಯಸ್. ಅವಳು ಜ್ಞಾನವನ್ನ ತಪ್ಪಿದಾಳೆ. ಸೊ ದೇರ್ ಇಸ್ ಅ ಲಿಟಲ್ ಬಿಟ್ ಚಾನ್ಸ್. ಆದ್ರೆ ಒಂದು ಸಣ್ಣ ಚಾನ್ಸ್ ಸಿಕ್ಕಿದೆ. ಯಾರಿಗೆ? ಬಲೇಶ್ವರ್ ಮಿಶ್ರಾಗೆ. ಸೊ ಇನ್ ದ ಟೈಮ್ he managed to ask about Roma's parents. ಈ ಸಮಯದಲ್ಲಿ ರೋಮಾ ಏನ್ ಮಾಡಿದಾಳೆ, ಅವಳ ಪೇರೆಂಟ್ಸ್ಗೆ ಕಾಲ್ ಮಾಡ್ಲಿಕ್ಕೆ ಟ್ರೈ ಮಾಡಿದನು. ಸೊ ಹಿ ಆಸ್ಕ್ ಟು ಹೂಮ್ ಕ್ಯಾನ್ ಐ ಕಾಲ್, ಯಾರಿಗೆ ನಾನು ಕಾಲ್ ಮಾಡಬೇಕು ಅಂತ ಕೇಳಿದವಾಗ she said to her brother. his name is ದಿನೇಶ್ ತಾಲ್ರೇಜಾ. ಯಾರಿಗೆ ಕಾಲ್ ಮಾಡಬೇಕು? ಅವನು ದಿನೇಶ್ ತಾಲ್ರೇಜಾ ಅನ್ನುವಂತಹ ವ್ಯಕ್ತಿಗೆ ಕಾಲ್ ಅನ್ನ ಮಾಡಬೇಕು. ಯಾರವನು? ಈಸ್ ಅ ಬ್ರದರ್. ಅವಳ ಅಣ್ಣನಾಗಿರ್ತಾನೆ. ಸೊ ಇನ್ ದ ಟೈಮ್ Baleshwar took
the cell phone of Gujarati tempo truck driver and called to ದಿನೇಶ್ ತಾಲ್ರೇಜಾ. ಹಾಗಾಗಿ ಗುಜರಾತಿ ಟೆಂಪೋ ಟ್ರಕ್ ಡ್ರೈವರ್ನ ಮೊಬೈಲ್ ಅನ್ನ ತಗೊಂಡು ದಿನೇಶ್ ತಾಲ್ರೇಜಾಗೆ ಕಾಲ್ ಅನ್ನ ಮಾಡ್ತಾನೆ. ಹೂ ಇಸ್ ದಿನೇಶ್ ತಾಲ್ರೇಜಾ? He is a brother of Roma Talreja, who is handling the marketing job at a retail outlet in ಉಲ್ಲಾಸ್ನಗರ್. ಉಲ್ಲಾಸ್ನಗರ್ ಅನ್ನುವಂತಹ ಒಂದು ಪ್ರದೇಶದಲ್ಲಿ ಒಂದು ಚಿಕ್ಕ ಚಿಲ್ಲರೆ ಅಂಗಡಿಯನ್ನ ಇಟ್ಕೊಂಡಿರ್ತಾನೆ. ಯಾರು? ದಿನೇಶ್ ತಾಲ್ರೇಜಾ. ಸೊ ನಾವು ಬಲೇಶ್ವರ್ ಮಿಶ್ರಾ ಕಾಲ್ಡ್ ಟು ದಿನೇಶ್ ತಾಲ್ರೇಜಾ and asked and said about ರೋಮಾಸ್ ಆಕ್ಸಿಡೆಂಟ್. ರೋಮಾಳಿಗೆ ಆದಂತಹ ಆಕ್ಸಿಡೆಂಟ್ ನ ಬಗ್ಗೆ ದಿನೇಶ್ ತಾಲ್ರೇಜಾ ಏನ್ ಮಾಡ್ತಾನೆ? ದಿನೇಶ್ ತಾಲ್ರೇಜಾಗೆ ಬಲೇಶ್ವರ್ ಮಿಶ್ರಾ ಹೇಳ್ತಾನೆ. ಸೊ ಹಿ ವಾಸ್ ಇನ್ ಸೋ ಹರಿ. ಹಾಗಾಗಿ ಬಲೇಶ್ವರ್ ಮಿಶ್ರಾ ಏನ್ ಮಾಡ್ತಾನೆ? ಆದಷ್ಟು ಬೇಗ ಬರಬೇಕು ಅನ್ನುವಂತಹ ಸೂಚನೆಯನ್ನ ಕೊಡ್ತಾನೆ. ಸೊ ದಿನೇಶ್ ತಾಲ್ರೇಜಾ closed the shop and hurried to the hospital. ನಂತರ ಯಾವ ಹಾಸ್ಪಿಟಲ್ಗೆ ತಗೊಂಡೋಗಿರ್ತಾರೆ? ಡಿವೈನ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ಎಲ್ಲಿದೆ ಅದು? ಇಟ್ ಈಸ್ ಇನ್ ಗನ್ಸೋಲಿ. ಗನ್ಸೋಲಿ ಅನ್ನುವಂತಹ ಪ್ರದೇಶದಲ್ಲಿ ಡಿವೈನ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇದೆ. ಅಲ್ಲಿಗೆ ಏನ್ ಮಾಡ್ತಾರೆ? ರೋಮಾ ತಾಲ್ರೇಜಾಳನ್ನ ತಗೊಂಡೋಗಿರ್ತಾರೆ. ಈ ಎಲ್ಲ ಮಾಹಿತಿಯನ್ನ ದಿನೇಶ್ ತಾಲ್ರೇಜಾಗೆ ನಮ್ಮ ಬಲೇಶ್ವರ್ ಮಿಶ್ರಾ ಕೊಟ್ಟಿರ್ತಾನೆ. So now we'll go for 15th para. Just check on that. Baleshwar arrived at Divine Multi-Speciality Hospital and Research Center minutes later. Dr. Anil Agarwal, the medical director there, seeing the extent of Roma's injuries, admitted her immediately to the ICU without any paperwork. Just check on time. Baleshwar arrived at Divine Multi-Speciality Hospital. Baleshwar ಎಲ್ಲಿಗೆ ಬರ್ತಾನೆ? ಡಿವೈನ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂಡ್ ರಿಸರ್ಚ್ ಸೆಂಟರ್. ಇಲ್ಲಿ ಏನ್ ಮಾಡ್ತಾರೆ? ಕೇವಲ ಇದು ಹಾಸ್ಪಿಟಲ್ ಅಲ್ಲ, ಸಂಶೋಧನಾ ಕೇಂದ್ರ ಸಹಿತ ಆಗಿದೆ. ಇಟ್ ಈಸ್ ನಾಟ್ ಓನ್ಲಿ ಹಾಸ್ಪಿಟಲ್ ಬಟ್ ಆಲ್ಸೋ ಇಟ್ ಈಸ್ ಅ ರಿಸರ್ಚ್ ಸೆಂಟರ್. They are doing the research regarding the health issues. Minutes later, after some minutes, Dr. Anil Agarwal, the medical director there, seeing the extent of Roma's injuries, admitted her immediately to the ICU without any paperwork. So just check on time. Who is the managing director of the hospital? Dr. Anil Agarwal. What he did? Without any paperwork, he just saw the extent of Roma's injury. What he did? He saw the extent, means how deep the injury is happened. Understanding now? Dr. Anil Agarwal, the medical director there, seeing the extent of Roma's injury, he saw the injury of Roma and without any paperwork. Understand now? Without any paperwork, he admitted the girl to the ICU. Understand now? Just check on time. Baleshwar arrived at Divine Multi-Speciality Hospital. Baleshwar ಏನ್ ಮಾಡ್ತಾನೆ? ಡಿವೈನ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ಬರ್ತಾನೆ. And not only hospital, it is a research center. ಇದೊಂದು ಸಂಶೋಧನಾ ಕೇಂದ್ರ ಸಹಿತ ಆಗಿದೆ. ಅಲ್ಲಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಯಾರು? ನಿರ್ದೇಶಕರು ಡಾಕ್ಟರ್ ಅನಿಲ್ ಅಗರ್ವಾಲ್. His name is Dr. Anil Agarwal. Medical director there, seeing the extent of Roma's injury. ಇವ್ರು ಏನ್ ಮಾಡ್ತಾರೆ? ರೋಮಾಳ ಇಂಜುರಿ ಎಷ್ಟು ಆಳವಾಗಿ ರೋಮಾಳಿಗೆ ಅಥವಾ ರೋಮಾಳ ಗಾಯದ ವ್ಯಾಪ್ತಿಯನ್ನ ಚೆಕ್ಡ್, ಅದನ್ನ ನೋಡ್ತಾರೆ. He admitted
ಹಿಂದೆ ಮುಂದೆ ನೋಡದೆ, ಯಾವುದೇ ಪೇಪರ್ ವರ್ಕ್ ಇಲ್ಲದೆ ಅಡ್ಮಿಟೆಡ್ ಟು ICU. ಅಂದ್ರೆ ಇಮಿಡಿಯೇಟ್ಲಿ, ಯಾವುದೇ ಹಿಂದೆ ಮುಂದೆ ನೋಡದೆ ಅಥವಾ ಯಾವುದೇ ರೀತಿಯಾದಂತಹ ಯೋಚನೆಯನ್ನ ಮಾಡದೆ ಈ ಅಡ್ಮಿಟೆಡ್, ತಕ್ಷಣ ಏನ್ ಮಾಡ್ತಾರೆ, ರೋಮಾಳನ್ನ ಅಡ್ಮಿಟ್ ಮಾಡ್ಕೊಳ್ತಾರೆ, ದಾಖಲಿಸ್ತಾರೆ. ವಿತೌಟ್ ಎಲ್ಲಿಗೆ? ICU, ಇಂಟೆನ್ಸಿವ್ ಕೇರ್ ಯೂನಿಟ್. ICU ಅಂದ್ರೆ ಇಂಟೆನ್ಸಿವ್ ಕೇರ್ ಯೂನಿಟ್. ಅಂದ್ರೆ ಯಾರಿಗಾದ್ರೂ ಒಬ್ಬರಿಗೆ ಆಕ್ಸಿಡೆಂಟ್ ಆಯ್ತು ಅಥವಾ ಯಾವುದೋ ಒಂದು ರೀತಿಯಾದಂತಹ ದೇಹದ ಆರೋಗ್ಯದಲ್ಲಿ ಸಮಸ್ಯೆ ಆಯ್ತು ಅಂದ್ರೆ ತೀವ್ರ ನಿಗಾ ಘಟಕ, ಅದಕ್ಕೆ ಇಂಟೆನ್ಸಿವ್ ಕೇರ್ ಯೂನಿಟ್ ಅಂತ ಕರಿತೀವಿ. ICUಗೆ ಜಾಯಿನ್ ಮಾಡ್ತಾರೆ ವಿತೌಟ್ ಎನಿ ಪೇಪರ್ ವರ್ಕ್. ಅಂದ್ರೆ ಯಾವುದೇ ರೀತಿಯಾದಂತಹ ಪೇಪರ್ ವರ್ಕ್ ಇಲ್ಲದೆ, ನೀನ್ ಯಾರು, ಎಲ್ಲಿಂದ ಬಂದಿದ್ಯಾ ಅನ್ನುವಂತ ಯಾವ ವಿಚಾರವನ್ನು ಕೇಳದೆ ಏನ್ ಮಾಡ್ತಾರೆ, ದೇ ಅಡ್ಮಿಟೆಡ್ ರೋಮಾ ಟು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾರೆ. ನೋಡಿ, ಇದೊಂದು ನೆನ್ಪಿಟ್ಕೊಳ್ಳಿ. ನೀವೆಲ್ಲಾದ್ರೂ ಅಥವಾ ಏನಾದ್ರೂ ಆದ್ರೆ ಹೀಗೊಂದು ವಿಚಾರ ಹಾಸ್ಪಿಟಲ್ನ ರೂಲ್ಸ್ ಅಲ್ಲಿ ಇರುತ್ತೆ. ಹಿಂದೆಲ್ಲ ಏನಾಗಿತ್ತು ಕೇಳಿದ್ರೆ, ಪೇಷಂಟ್ ಯಾರು, ಅವನ ಮನೆಯವರು ಯಾರು, ಹಾಗೆ ಅವನಿಗೆ ಏನಾಗಿದೆ, ಆಕ್ಸಿಡೆಂಟ್ ಆಗಿದ್ರೆ ಪೊಲೀಸ್ ಕೇಸ್ ಆಗಿರ್ಬೇಕು, ಸೂಸೈಡ್ ಅಟೆಂಪ್ಟ್ ಆಗಿದ್ರೆ ಪೊಲೀಸ್ ಕೇಸ್ ಆಗ್ಬೇಕು, ಅದಾದ ನಂತರವೇ ಅವ್ರನ್ನ ಹಾಸ್ಪಿಟಲ್ಗೆ ಜಾಯಿನ್ ಮಾಡ್ಕೊಳ್ತೀವಿ ಅನ್ನುವಂತಹ ವಿಚಾರಗಳನ್ನ ಹಾಸ್ಪಿಟಲ್ನಲ್ಲಿ ಹೇಳ್ತಿದ್ರು. ಬಟ್ ನಾವು ಇಟ್ ಈಸ್ ನಾಟ್. ಆದ್ರೆ ಇವಾಗ ಅದೆಲ್ಲ ಇಲ್ಲ. ಏನಾದ್ರೂ ಒಂದು ಇಂಜುರೀಸ್ ಆದ್ರೆ ದೇ ಫಸ್ಟ್ ನೀಡ್ ಟು ಗಿವ್ ದ ಟ್ರೀಟ್ಮೆಂಟ್, ದೆನ್ ದೇ ನೀಡ್ ಟು ಆಸ್ಕ್ ಅಬೌಟ್ ದ ಪರ್ಸನ್ ಹೂ ಈಸ್ ಅಡ್ಮಿಟೆಡ್. ನೋಡಿ, ನಮ್ಗೆ ಒಂದ್ಸಲ ಇನ್ಸಿಡೆಂಟ್ ಆಗಿತ್ತು. ಅ ಬಾಯ್ ಕಾಟ್ ಟು ಅನ್ ಆಕ್ಸಿಡೆಂಟ್ ಬೈ ಅ ಸೈಕಲ್. ಒಂದು ಸೈಕಲ್ ನಲ್ಲಿ ಒಂದು ಆಕ್ಸಿಡೆಂಟ್ ಆಗ್ಬಿಡ್ತು ಒಬ್ಬ ಹುಡುಗನಿಗೆ. ಅವನು ಹೋಗ್ತಾ ಇರ್ಬೇಕಾದ್ರೆ ಪಕ್ಕದಲ್ಲಿ ಬರುವಂತಹ ಒಂದು ಕಾರ್ಗೆ ಡಿಕ್ಕಿಯನ್ನ ಹೊಡೆದು ಸ್ವಲ್ಪ ಇಂಜುರೀಸ್ ಆಯ್ತು. ಇದಾದ ನಂತರ ಐ ಟುಕ್ ಹಿಮ್ ಟು ಹಾಸ್ಪಿಟಲ್. ನಾನು ಅವರನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕು. ಸುಮಾರು 10 ವರ್ಷ ಹಿಂದೆ ನಡೆದಂತಹ ಘಟನೆ. ದೇರ್ ದ ನರ್ಸ್ ಆಸ್ಕ್ಡ್ ವಾಟ್ ಹ್ಯಾಪನ್. ಐ ಸೆಡ್ ನಾರ್ಮಲಿ ಆಕ್ಸಿಡೆಂಟ್. ಶಿ ಸೆಡ್ ದೇರ್ ಇಸ್ ಎ ನೀಡ್ ಆಫ್ ಪೊಲೀಸ್ ಕೇಸ್. ನರ್ಸ್ ಏನ್ ಹೇಳಿದ್ರು, ಆಕ್ಸಿಡೆಂಟ್ ಆಗಿದೆ, ಆಕ್ಸಿಡೆಂಟ್ ಆದ್ರೆ ಅದೇನಾಗ್ಬೇಕು, ಪೊಲೀಸ್ ಕೇಸ್ ಆಗ್ಲೇಬೇಕು ಅನ್ನುವಂತಹ ಮಾತನ್ನ ಹೇಳ್ತಾರೆ. ಬಟ್ ಆಫ್ಟರ್ವರ್ಡ್ಸ್, ಇದಾದ ಸ್ವಲ್ಪ ವರ್ಷಗಳ ನಂತರ, ದ ರೂಲ್ಸ್ ಕೇಮ್. ವಿತೌಟ್ ಎನಿ ಪೇಪರ್ ವರ್ಕ್, ದ ಪರ್ಸನ್ ನೀಡ್ ಟು ಅಡ್ಮಿಟ್ ಇನ್ ದ ಹಾಸ್ಪಿಟಲ್ ಬೈ ದ ಡಾಕ್ಟರ್ ಆರ್ ಎನಿ ಅದರ್ ಹಾಸ್ಪಿಟಲ್. ಯಾವುದೇ ಆಸ್ಪತ್ರೆಯಲ್ಲಾಗಿರಲಿ ಅಥವಾ ಯಾವುದೇ ವೈದ್ಯರಾಗಿರಲಿ, ಅವರು ಯಾವುದೇ ಕೇಸ್ ಆಗಿರಲಿ, ಸೂಸೈಡೋ ಅಥವಾ ಆಕ್ಸಿಡೆಂಟೋ ಅಥವಾ ಇನ್ನು ಯಾವುದೇ ಕೇಸ್ ಆಗಿದ್ರು ಸಹಿತ, ಯಾವುದೇ ಪೇಪರ್ ವರ್ಕ್ ಇಲ್ಲದೆ ಅವ್ರನ್ನೇನ್ ಮಾಡ್ಕೊಳ್ಬೇಕು, ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ಕೊಳ್ಬೇಕು. ಹಾಗೆಯೇ ಅವರಿಗೆ ಟ್ರೀಟ್ಮೆಂಟ್ ಅನ್ನು ಕೊಡಬೇಕು ಅನ್ನುವಂತಹ ರೂಲ್ಸ್ ಬಂದಿದೆ. ಅರ್ಥ ಆಗ್ತದೆ ಅಲ್ವಾ? ಸೊ ನಿಮ್ಗೆ ಈಗ ಇದು ಯಾಕೆ ಈ ವಿಚಾರ ಬರ್ತಾ ಇದೆ ಅಂದ್ರೆ, ದ ಪೀಪಲ್ ಇನ್ ದ ಟ್ರೈನ್ ವರ್ ಹೆಸಿಟೇಟೆಡ್ ಟು ಹೆಲ್ಪ್ ಫಾರ್ ಬಲೇಶ್ವರ್. ನೋಡಿ, ಇಲ್ಲಿ ಇದು ಯಾಕೆ ಬರ್ತಾ ಇದೆ ಅಂದ್ರೆ, ಬಲೇಶ್ವರ್ಗೆ ಹೆಲ್ಪ್ ಮಾಡಿಲ್ಲ ಯಾರು? ದ ಪೀಪಲ್ ಇನ್ ದ ಕಂಪಾರ್ಟ್ಮೆಂಟ್, ದ ಟ್ರಾವೆಲರ್ಸ್ ಇನ್ ದ ಕಂಪಾರ್ಟ್ಮೆಂಟ್. ದ ರೀಸನ್ ಈಸ್ ನಥಿಂಗ್ ಬಟ್ ಕೋರ್ಟ್ ಅಂಡ್ ಪೊಲೀಸ್ ಕೇಸ್. ಯಾಕೆ ಅವಳಿಗೆ ಹೆಲ್ಪ್ ಮಾಡಿಲ್ಲ ಅಂದ್ರೆ, ಬಿಕಾಸ್ ಆಫ್ ದ ಕೋರ್ಟ್. ತಮ್ಮನ್ನ ಕೋರ್ಟ್ಗೆ ಕರೆಸ್ತಾರೆ, ದೆನ್ ಪೊಲೀಸ್ ಸ್ಟೇಷನ್, ಹಾಗೆಯೇ ಅವ್ರನ್ನ ಪೊಲೀಸ್ ಸ್ಟೇಷನ್ಗೆ ಕರೆಸ್ತಾರೆ ಅನ್ನುವಂತಹ ವಿಚಾರದಿಂದ ಅವರು ಬಲೇಶ್ವರ್ಗೆ ಹೆಲ್ಪ್ ಮಾಡಿಲ್ಲ. ಬಟ್ ಹಿಯರ್ ವಾಟ್ ಹ್ಯಾಪನ್, ದ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ the hospital, Dr. Anil Agarwal, without any information or without asking the paperwork,
he admitted Roma Talreja to ICU and started to give the treatment. ನೋಡಿ ಇಲ್ಲಿ ಅನಿಲ್ ಅಗರ್ವಾಲ್ ಏನ್ ಮಾಡಿದರೆ, ಯಾವುದೇ ರೀತಿಯಾದಂತಹ ಪೇಪರ್ ವರ್ಕ್ ಇಲ್ಲದೆ ರೋಮಾ ತಾಲ್ರಿಜಾಳನ್ನ ಇಂಟೆನ್ಸಿವ್ ಕೇರ್ ಯೂನಿಟ್ಗೆ ಅಡ್ಮಿಟ್ ಮಾಡಿದ್ದಾರೆ. ಸೊ ದಿಸ್ ಶೋಸ್ ದಟ್ ಒನ್, there is no chance for police and the courts to drag the people for court and the police station. So just check one time. Here is an example. That is, Dr. Anil Agarwal did not ask any information what happened to Roma. He just saw the extent of Roma's injury. ಅಂದ್ರೆ ರೋಮಾಲ್ಗೆ ಯಾವ ತರದ ಇಂಜುರಿ ಆಗಿದೆ, ಎಷ್ಟು ಆಳವಾಗಿ ಗಾಯ ಆಗಿದೆ ಅನ್ನುವಂತಹ ವಿಚಾರವನ್ನ ಮಾತ್ರ ನೋಡ್ತಾರೆ ಹೊರತು ಯಾವುದೇ ರೀತಿಯಾದಂತಹ ಪೊಲೀಸ್ ಅಥವಾ ಕೋರ್ಟ್ ಅಥವಾ ಇನ್ನುಳಿದ ವಿಚಾರಗಳನ್ನ ಕೇಳಿಲ್ಲ. ರೋಮ ಹೇಗೆ ಬಿದ್ಲು, ಏನಾಯ್ತು, ಅವಳು ಬೀಳ್ಲಿಕ್ಕೆ ಕಾರಣ ಯಾರು, ಎಲ್ಲಿ ಬಿದ್ಲು ಅನ್ನುವಂತ ಯಾವ ವಿಚಾರವನ್ನು ಕೇಳೇ ಇಲ್ಲ. ಅದರ್ವೈಸ್ ಇವನ್ ಹಿ ಡಿಡ್ ನಾಟ್ ಆಸ್ಕ್ where is her family members and who are you for Baleshwar Mishra and Gujarati tempo truck driver. Understanding now? ಇಲ್ಲಿ ಅವರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲಿದ್ದಾರೆ, ಅಥವಾ ಅವ್ರು ಯಾಕೆ ಬಂದಿಲ್ಲ, ಅಥವಾ ಬಲೇಶ್ವರ್ ಮಿಶ್ರಾ ನೀನ್ ಯಾರು, ಅಥವಾ ಟೆಂಪೋ ಟ್ರಕ್ ಡ್ರೈವರ್ಗೆ ನೀನ್ ಏನಾಗ್ಬೇಕು ಅನ್ನುವಂತಹ ಯಾವ ವಿಚಾರವನ್ನ ಇಲ್ಲಿ ಯಾರಿಗೆ ಕೇಳಿಲ್ಲ, ಬಲೇಶ್ವರ್ ಮಿಶ್ರಾಗೆ ಅಥವಾ ಗುಜರಾತಿ ಟೆಂಪೋ ಟ್ರಕ್ ಡ್ರೈವರ್ಗೆ ಕೇಳಿಲ್ಲ. ದೇ ಜಸ್ಟ್ ಅಡ್ಮಿಟೆಡ್ ರೋಮಾ ಟು ಐಸಿಯುಗೆ ಅಡ್ಮಿಟ್ ಅನ್ನ ಮಾಡ್ತಾರೆ. ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ದ 15th ಪ್ಯಾರಾ. ಜಸ್ಟ್ ಚೆಕ್ ಒನ್ ಟೈಮ್ ದ ನ್ಯೂ ವರ್ಡ್ಸ್. ಬಾರೋ, ಬ್ರಿಂಗ್ ಅಂದ್ರೆ ತರೋದು ಅಂತ ಅರ್ಥ. ಬ್ಲ್ಯಾಕ್ ಔಟ್, ಟು ಬಿಕಮ್ ಅನ್ಕಾನ್ಶಿಯಸ್. ಜಸ್ಟ್ ಚೆಕ್ ಒನ್ ಟೈಮ್. ಬ್ಲ್ಯಾಕ್ ಔಟ್ ಇಲ್ಲಿ ಇದೊಂದು ಪ್ರೇಸ್. ಟು ಬಿಕಮ್ ಅನ್ಕಾನ್ಶಿಯಸ್ ಇಲ್ಲಿ ಏನ್ ಹೇಳ್ತಾರೆ, ಅನ್ಕಾನ್ಶಿಯಸ್ ಆಗಿ ಆಗುವುದು ಅಂತ ಬ್ಲ್ಯಾಕ್ ಔಟ್ ಅಂದ್ರೆ. ರ್ಯಾಪ್ ಅಪ್, ಕ್ಲೋಸ್ ದ ಡೇಸ್ ಬಿಸ್ನೆಸ್. ರ್ಯಾಪ್ ಅಪ್ ಅಂದ್ರೆ ಮುಚ್ಚು ಅಂತ, ಅದನ್ನ ಕವರ್ ಮಾಡು ಅಂತ. ಇಲ್ಲಿ ಏನ್ ಕವರ್ ಮಾಡ್ತಾ ಇದ್ದಾರೆ, ದಿನೇಶ್ ತಾಲ್ರೇಜಾ ರ್ಯಾಪ್ ಅಪ್ ಕ್ಲೋಸ್ಡ್ ಹಿಸ್ ಡೇಸ್ ಬಿಸ್ನೆಸ್, ಆವತ್ತಿನ ವ್ಯಾಪಾರವನ್ನ ಕ್ಲೋಸ್ ಮಾಡ್ತಾನೆ. ಔಟ್ಲೆಟ್, ಆ ಶಾಪ್. ಔಟ್ಲೆಟ್ ಅಂದ್ರೆ ಒಂದು ಶಾಪ್ ಅರ್ಥ ಅಷ್ಟೇ, ಮತ್ತೇನಿಲ್ಲ. ಅರ್ಥ ಆಗ್ತಿಲ್ವಾ? Then just check one time. Homework. What was the reply of Dinesh Talreja to the call of Baleshwar? Baleshwar Mishrana ಕಾಲ್ಗೆ ದಿನೇಶ್ ಏನನ್ನ ರಿಪ್ಲೈ ಮಾಡ್ತಾನೆ? It is very easy. Dinesh Talreja said, I am on my way. So he rushing towards his motorcycle. Then who is the medical director of Divine Multi-Speciality Hospital? The medical director of Divine Multi-Speciality Hospital is Dr. Anil Agarwal, the managing medical director of Divine Multi-Speciality Hospital. Right? Then what did he do after admitting Roma? ಜಸ್ಟ್ ಚೆಕ್ ಒನ್ ಟೈಮ್. ರೋಮಾಳನ್ನ ಅಡ್ಮಿಟ್ ಮಾಡಿದ ನಂತರ ಏನ್ ಮಾಡ್ತಾರೆ ನಮ್ಮ ಡಾಕ್ಟರ್ ಅನಿಲ್ ಅಗರ್ವಾಲ್? ಜಸ್ಟ್ ಚೆಕ್ ಒನ್ ಟೈಮ್. He saw the extent of Roma's injuries and admitted her immediately to the ICU without any paperwork. ನೋಡಿ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಯಾವುದೇ ಪೇಪರ್ ವರ್ಕ್ ಇಲ್ಲದೆ ರೋಮಾಳನ್ನ ಏನ್ ಮಾಡ್ತಾರೆ, ICUಗೆ ಅಡ್ಮಿಟ್ ಮಾಡ್ತಾರೆ. Understanding now? Okay, we'll go for 16th para. Just check on time. He asked Baleshwar to hang around until Roma's family arrived. That was when they noticed that the
driver, having done all he could, had slipped away with his truck. Oh, I couldn't thank him, Baleshwar thought. Just check one time. Here, the doctor, Anil Agarwal, suggested to Baleshwar, please stay in the hospital up to arrival of Roma's family. Because if there is a need of a severe, otherwise if there is a severe injury in her head, there is a need of bringing some medicines. Otherwise, if it is not possible, if it is impossible to give the treatment in the hospital, in this hospital, she need to move for another hospital. That is why the doctor suggested to Baleshwar Mishra, please stay up to arrival of Roma's family members. Then that was when they noticed that the driver, having done all he could, had slipped away with his truck. But what happened here? The tempo truck driver, he is the most wonderful man because he helped a lot. I already informed you in the last sessions. Some people watching what is going on there. Some motorists driving in a slow manner. Somebody just looked and went. But only one person, that is Gujarati tempo truck driver, stopped the truck and let Roma and Baleshwar Mishra to in of his truck. So just check one time what happened here. He, at the same time, both took Roma to first hospital right now. But there they suggested it is impossible to give the highest treatment for Roma. If there is no responsibility for Gujarati tempo truck driver, he can move from that place only. But he did not do that. Once again, he started to move and he took Roma to another hospital, that is Divine Multi-Speciality Hospital. So just check one time, what a wonderful man he is. So the tempo truck driver, having done all he could, now had slipped away with his truck. What happened? Now he need to move because now she is in safe zone, because Dr. Anil Agarwal said right now, nothing to worry. We will give the treatment. That is why tempo truck driver is little bit okay with the words of doctor. That is why he just moving from the place with his truck. Oh, I couldn't thank him, Maleshwar thought. But what happened? Due to heavy work, maybe. Otherwise, actually, he don't know the other languages right now. That actually he is a man of Gujarati. That is why he just left without saying goodbye to Baleshwar Mishra. So in that time, Baleshwar thought, oh, I couldn't thank him. Unfortunately, he needs to say thanks because he is the only person who stopped the truck to help for Baleshwar Mishra to take Roma to hospital. That is why he needs to say thanks, but unfortunately, he slipped away from the place. Just check one time what happened here.
He asked Baleshwar to hang around until Roma's family arrived. ಇಲ್ಲಿ ಏನಾಗಿದೆ, ರೋಮಾಳ ಕುಟುಂಬದವರು ಬರೋಲ್ಲಿವರೆಗೂ ಏನ್ ಮಾಡಬೇಕು, ಬಲೇಶ್ವರ್ ಅಲ್ಲೇ ಇರಬೇಕು. ಕಾರಣ ಇಷ್ಟೇ, ದೇರ್ ಇಸ್ ನೋ ಎನಿ ಅದರ್ ಆಸ್ಪೆಕ್ಟ್ಸ್. ಇಲ್ಲಿ ಯಾವುದೇ ಬೇರೆ ರೀತಿಯಾದಂತಹ ಅರ್ಥ ಬರೋದಿಲ್ಲ. ಉದಾಹರಣೆಗೆ ಒಂದೊಮ್ಮೆ ಈ ಹಾಸ್ಪಿಟಲ್ನಲ್ಲಿ ಆಗಿಲ್ಲ ಅಂದ್ರೆ ಬೇರೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕು, ಅಥವಾ ಎಮರ್ಜೆನ್ಸಿ ಮೆಡಿಸಿನ್, ರೋಮಾಳಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ಎಮರ್ಜೆನ್ಸಿ ಮೆಡಿಸಿನ್ಗಳಿರುತ್ತೆ, ಅದು ಬೇಕು ಅಂದ್ರೂ ಸಹಿತ ತರಲಿಕ್ಕೆ ಹೋಗ್ಬೇಕು. ಅದರ್ವೈಸ್ ದೇರ್ ಇಸ್ ಅ ನೀಡ್ ಆಫ್ ಟೇಕಿಂಗ್ ಕೇರ್ ಫಾರ್ ರೋಮಾ. ಅವಳಿಗೆ ಏನಾದ್ರೂ ಬೇಕಾದ್ರೆ ಕೊಡ್ಲಿಕ್ಕೆ ಬೇಕಲ್ವಾ, ದಟ್ ಇಸ್ ವೈ ದ ಡಾಕ್ಟರ್ ಸಜೆಸ್ಟೆಡ್. ಆದ್ರಿಂದ ಡಾಕ್ಟರ್ ಹೇಳ್ತಾರೆ, ಅಪ್ ಟು ಅರೈವಲ್ ಆಫ್ ರೋಮಾಸ್ ಫ್ಯಾಮಿಲಿ ಯು ನೀಡ್ ಟು ಸ್ಟೇ ಹಿಯರ್. ಇಲ್ಲಿ ರೋಮಾಳ ಫ್ಯಾಮಿಲಿ ಬರೋಲ್ಲಿವರೆಗೂ ನೀವೆಲ್ಲಿರ್ಬೇಕು, ಹಾಸ್ಪಿಟಲ್ ನಲ್ಲಿ ಇರಬೇಕು. That was when they noticed that the driver, having done all he could, had slipped away with his truck. ಹೀಗೆ ನೋಡ್ತಾ ಇರ್ಬೇಕಾದ್ರೆ ಏನಾಯ್ತು ಕೇಳಿದ್ರೆ, ನಮ್ಮ ಟೆಂಪೋ ಟ್ರಕ್ ಡ್ರೈವರ್, ಗುಜರಾತಿ ಟೆಂಪೋ ಟ್ರಕ್ ಡ್ರೈವರ್ ಜಸ್ಟ್ ಮೂವಿಂಗ್, ಇವನೇನ್ ಮಾಡ್ತಾ ಇದ್ದಾನೆ, ನಿಧಾನಕ್ಕೆ ಅಲ್ಲಿಂದ ಹೊರಡ್ತಾ ಇದ್ದಾನೆ. ವಿತ್ ಇಸ್ ಟ್ರಕ್, ಅವನ ಟ್ರಕ್ ನ ಜೊತೆಗೆ ಹೊರಡ್ತಾ ಇದ್ದಾನೆ. ಬಟ್ he having done all he could, ಆದ್ರೆ ಅವನು ಎಷ್ಟು ಸಹಾಯ ಮಾಡಬೇಕೋ ಅದಕ್ಕಿಂತ ಹೆಚ್ಚಿನ ಸಹಾಯವನ್ನ ಅವನು ಮಾಡಿದಾನೆ. ನಿಮ್ಗೆ ಈಗಾಗಲೇ ಹೇಳಿದ್ದೀನಿ, ನೋಬಡಿ ಸ್ಟಾಪ್ಡ್, ಯಾರು ಸಹಿತ ಅಲ್ಲಿ ವೆಹಿಕಲ್ ಅನ್ನ ನಿಲ್ಸಿಲ್ಲ. ಟು ಹೆಲ್ಪ್ ಫಾರ್ ರೋಮಾಳಿಗೆ ಹೆಲ್ಪ್ ಮಾಡ್ಲಿಕ್ಕೆ. ಸಂಬಡಿ ಜಸ್ಟ್ ಸ್ಲೋಯಿಂಗ್ ಡೌನ್, ಕೆಲವೊಂದಿಷ್ಟು ಜನ ನಿಧಾನಕ್ಕೆ ನೀಟಾಗಿ ನಿಧಾನಕ್ಕೆ ತಗೊಂಡು ಹೋಗ್ತಾರೆ, ಏನಾಗಿದೆ ಅಂತ ನೋಡ್ತಾರೆ ಅಷ್ಟೇ, ಬಿಟ್ರೆ ಬೇರೆ ಏನನ್ನು ಮಾಡಿಲ್ಲ. ಈವನ್ ಕಾಪ್ ಆಲ್ಸೋ, ಅಲ್ಲಿರುವಂತ ಪೊಲೀಸ್ ಸಹಿತ, ಹಿ ಜಸ್ಟ್ ಗೇವ್ ದ ಡೈರೆಕ್ಷನ್. ಪೊಲೀಸ್ ಜಸ್ಟ್ ಗೇವ್ ದ ಡೈರೆಕ್ಷನ್, ಕೇವಲ ಅವನು ಡೈರೆಕ್ಷನ್ ಅನ್ನ ಕೊಟ್ಟಿದ್ದಾನೆ, ಎಲ್ಲಿ ಹೋಗ್ಬೇಕು ನೀವು ಅನ್ನುವಂತ ಮಾತನ್ನ ಮಾತ್ರ ಹೇಳಿದಾನೆ, ಬಿಟ್ರೆ ಬೇರೆ ಯಾವ ಸಹಾಯವನ್ನು ಮಾಡಿಲ್ಲ. ಬಟ್ ಗುಜರಾತಿ ಟೆಂಪೋ ಟ್ರಕ್ ಡ್ರೈವರ್ ಹೆಲ್ಪ್ಡ್, ಆದ್ರೆ ಗುಜರಾತಿ ಟೆಂಪೋ ಟ್ರಕ್ ಡ್ರೈವರ್ ಏನ್ ಮಾಡ್ತಾನೆ, ಹೆಲ್ಪ್ ಮಾಡ್ತಾನೆ. ಅಟ್ ದ ಸೇಮ್ ಟೈಮ್ ವೆನ್ ದೇರ್ ಇಸ್ ನೋ ಟ್ರೀಟ್ಮೆಂಟ್ ಇನ್ ದ ಫಸ್ಟ್ ಹಾಸ್ಪಿಟಲ್, ಯಾವಾಗ ಫಸ್ಟ್ ಹಾಸ್ಪಿಟಲ್ ನಲ್ಲಿ ಟ್ರೀಟ್ಮೆಂಟ್ ಇಲ್ಲ ಅಂತ ಗೊತ್ತಾಗುತ್ತೋ, ಉದಾಹರಣೆಗೆ ಅಂತ ಸಮಯದಲ್ಲಿ ಏನಾಗ್ತಿತ್ತು, ಬೇಕಾದ್ರೆ ಬಿಟ್ಬಿಡ್ಬೋದಿತ್ತು, ಏನಾದ್ರು ಮಾಡ್ಕೊಳ್ಳಿ ಅಂತ ಅಲ್ವಾ. ಬಟ್ he did not, ಆದ್ರೂ ಸಹಿತ ಅವನು ಮಾಡಿಲ್ಲ. ಅವನೇನ್ ಮಾಡ್ತಾನೆ, ಲೆಟ್ ರೋಮಾ ಅಂಡ್ ಬಲೇಶ್ವರ್ ಮಿಶ್ರಾ ಇನ್ ಅಂಡ್ ದೇ ವೆಂಟ್ ಟು ಡಿವೈನ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ಆದ್ರೂ ಸಹಿತ ಅವ್ರು ಏನ್ ಮಾಡ್ತಾರೆ, ಡಿವೈನ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ಕರ್ಕೊಂಡ್ ಬರ್ತಾರೆ. ಸೊ ಇಷ್ಟನ್ನ ಯಾರು ಮಾಡಿರ್ತಾರೆ, ನಮ್ಮ ಗುಜರಾತಿ ಟೆಂಪೋ ಟ್ರಕ್ ಡ್ರೈವರ್ ಮಾಡಿರ್ತಾನೆ. ಅವನ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹೆಲ್ಪ್ ಅನ್ನ ಯಾರು ಮಾಡಿರ್ತಾರೆ, ಗುಜರಾತಿ ಟೆಂಪೋ ಟ್ರಕ್ ಡ್ರೈವರ್ ಮಾಡಿರ್ತಾನೆ. ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ಓ ಐ ಕುಡಂಟ್ ಥ್ಯಾಂಕ್ ಹಿಮ್, ಮಲೇಶ್ವರ್ ಥಾಟ್. ಈ ಸಮಯದಲ್ಲಿ ಅವನು ಹೋಗ್ತಾ ಇರುವಂತದ್ದನ್ನ ಮಲೇಶ್ವರ್ ನೋಡ್ತಾ ಇರ್ತಾನೆ. ಹಿ ಥಾಟ್ ಹಿಮ್ಸೆಲ್ಫ್, ಅವನೇ ಹೇಳ್ಕೊಳ್ತಾನೆ, ಓ ಐ ಕುಡಂಟ್ ಥ್ಯಾಂಕ್ ಹಿಮ್, ನಾನು ಅವನಿಗೊಂದು ಥ್ಯಾಂಕ್ಸ್ ಅನ್ನಾದ್ರೂ ಹೇಳ್ಬೋದಿತ್ತಲ್ಲ, ಅದಕ್ಕೂ ಅವನು ನಿಲ್ಲಿಲ್ವಲ್ಲ ಅನ್ನುವಂತಹ ಬೇಸರವನ್ನು ಮಾಡ್ಕೊಂಡ್ಬಿಡ್ತಾನೆ. ಯಾರು, ಬಲೇಶ್ವರ್ ಮಿಶ್ರಾ. ವಾಟ್ ಈಸ್ ದ ರೀಸನ್? ಬಿಕಾಸ್ he slipped without saying goodbye to ಬಲೇಶ್ವರ್ ಮಿಶ್ರಾ. ಬಲೇಶ್ವರ್ ಮಿಶ್ರಾಗೆ ಒಂದು ಮಾತನ್ನು ಹೇಳದೆ ನಮ್ಮ ಗುಜರಾತಿ ಟೆಂಪೋ ಟ್ರಕ್ ಡ್ರೈವರ್ ಏನ್ ಮಾಡ್ತಾನೆ, ಹೊರಟು ಬಿಡ್ತಾನೆ. ಸೊ ಹಿ ಥಾಟ್ ಹಿಮ್ಸೆಲ್ಫ್, ಓ ಐ ಕುಡಂಟ್ ಥ್ಯಾಂಕ್ ಹಿಮ್, ಅವನಿಗೊಂದು ನಿನ್ನ ಸಹಾಯಕ್ಕಾಗಿ ಧನ್ಯವಾದಗಳು ಅನ್ನುವಂತ ಮಾತನ್ನಾದ್ರೂ ಹೇಳ್ಬೋದಿತ್ತಲ್ಲ ಅನ್ನುವಂತಹ ವಿಚಾರವನ್ನ ಮಾಡ್ಕೊಳ್ತಾನೆ. ಯಾರು, ಬಲೇಶ್ವರ್ ಮಿಶ್ರಾ. ಓಕೆ, ದೆನ್ see the question. If no, it will come for next para. Just check on them. You can write the question like this. Oh, I couldn't thank him. Who said this? Baleshwar said this. To whom was it said? To whom he was to say thanks?
for Gujarati tempo truck driver. Why he would like to say thanks for him? Because he helped Baleshwar to take Roma to hospital. Check ಮಾಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಇದೆ ಇದರಲ್ಲೂ. Oh, I couldn't thank him. Who said this? Baleshwar Mishra said this. To whom was it said? To whom he wanted to say thanks? To Gujarati tempo truck driver. Why he would like to say thanks for him? Because he helped Baleshwar Mishra to take Roma to hospital. That is why he would like to say thanks for Baleshwar Gujarati tempo truck driver. I hope you are understanding the 16th para. Now we will go for 17th one. Just check on time. Roma was still unconscious, but her x-rays showed that although the injuries looked severe, all she needed were deep wound sutures. There would be no lasting damage, but Dr. Agarwal believes she could have bled to death had nobody helped her. When she finally opened her eyes that night, her brother and fiancé were beside her side. She could barely speak, just nodded and fell asleep again. Just check on ಇಲ್ಲಿ difference between sleep and asleep. Just check on time. Sleep is a verb or noun referring or the act or state of sleeping. Asleep is an adjective describing a person or thing in state of sleep. ನೋಡಿ, ಸ್ಲೀಪ್ ಮತ್ತೆ ಅಸ್ಲೀಪಿಗೆ ಏನ್ ಡಿಫ್ರೆನ್ಸ್ ಅಂದ್ರೆ, ಸ್ಲೀಪ್ ಅನ್ನೋದು ಒಂದು ಕ್ರಿಯಾಪದ ಆಗಿದೆ ಅಥವಾ ಒಂದು ನಾಮಪದ ಆಗಿದೆ. ಏನ್ ಹೇಳುತ್ತೆ? ಆಕ್ಟ್ ಆರ್ ಸ್ಟೇಟ್ ಆಫ್ ಸ್ಲೀಪಿಂಗ್. ಒಬ್ಬ ಮನುಷ್ಯ ನಿಧಾನಕ್ಕೆ ನಿದ್ರೆಗೆ ಜಾರ್ತಾ ಇದ್ದಾನೆ ಅಂತ ಅಷ್ಟೇ. ಅಸ್ಲೀಪ್ ಈಸ್ ಅನ್ ಆಡ್ಜೆಕ್ಟಿವ್. ಅಸ್ಲೀಪ್ ಅನ್ನೋದು ಆಡ್ಜೆಕ್ಟಿವ್ ಆಗಿದೆ ಡಿಸ್ಕ್ರೈಬಿಂಗ್ ಅ ಪರ್ಸನ್ ಆರ್ ಥಿಂಗ್ ಇನ್ ಸ್ಟೇಟ್ ಆಫ್ ಸ್ಲೀಪ್. ಈಗಾಗಲೇ ಮಲ್ಕೊಂಡಿದ್ದಾನೆ ಅನ್ನುವಂತಹ ಒಂದು ಭಾವನೆ ಅಷ್ಟೇ. ಅರ್ಥ ಆಗ್ತದೆ ಅಲ್ವಾ? ಸೊ just check on time. Roma was still unconscious, but her x-rays showed that although the injuries looked severe, all she needed were deep wound sutures. Just check on time. What happened? Dr. Anil Agarwal took an x-ray of Roma's injury. Just check on time. Is there any severe injury? See, there is an injury. It shows there is a need of stitch also. Understanding now? ನೋಡಿಲಿ, ರೋಮಾ ಇನ್ನು ಪ್ರಜ್ಞಾಹೀನಳಾಗೇ ಇದ್ದಾಳೆ, ಅವಳಿಗಿನ್ನು ಪ್ರಜ್ಞೆ ಬಂದಿಲ್ಲ. ಹಾಗಾಗಿ ಅವಳ ತಲೆಗೆ ಎಷ್ಟು ತೀವ್ರ ಗಾಯ ಆಗಿದೆ ಅನ್ನೋದನ್ನ ನೋಡ್ಬೇಕಾಗಿದೆ. ಹಾಗೆ ಅದಕ್ಕೆ ಹೊಲಿಗೆ ಹಾಕ್ಬೇಕು ಅಥವಾ ಆಪರೇಷನ್ ಅನ್ನ ಮಾಡಬೇಕು ಅಥವಾ ಶಾಶ್ವತವಾಗಿ ಹಾನಿ ಉಂಟಾಗಿದೆಯೋ ಎಲ್ಲವನ್ನ ಚೆಕ್ ಮಾಡ್ಬೇಕು ಅಲ್ವಾ? ನೋಡಿ, ಇಲ್ಲಿ ಮೊನ್ನೆ ಒಂದು ಘಟನೆ ಆಗಿದೆ. ದೇರ್ ವಾಸ್ ಅನ್ ಇನ್ಸ್ಟೆನ್ಸ್. ಹಿಯರ್ ಈಸ್ ಅನ್ ಆಕ್ಸಿಡೆಂಟ್. ಒಂದು ಆಕ್ಸಿಡೆಂಟ್ ಆಗಿದೆ. ಜಸ್ಟ್ wound ಆನ್ ಲೆಗ್. ಏನಾಗಿದೆ, ಒಂದು ಕಾಲಿಗೆ ಒಂದು ಚಿಕ್ಕ ಗಾಯ ಆಗಿದೆ. ಸರಿ ಅಂತ ಹಾಸ್ಪಿಟಲ್ಗೆ ಹೋಗ್ತಾರೆ. ಹಾಸ್ಪಿಟಲ್ನಲ್ಲಿ ಟ್ಯಾಬ್ಲೆಟ್ ಅನ್ನು ಕೊಡ್ತಾರೆ, ಒಂದಿಷ್ಟು ಆಯಿಂಟ್ಮೆಂಟ್ ಅನ್ನು ಕೊಡ್ತಾರೆ. ಈ ಆಕ್ಸಿಡೆಂಟ್ ಆದಂತಹ ವ್ಯಕ್ತಿ ಅದನ್ನ ದಿವಸ ಹಚ್ಕೊಳ್ತಾ ಇದ್ದಾನೆ. ಟುಡೇ ಇಟ್ ಇಸ್ ಕ್ಯೂರ್. ಒಂದ್ ದಿವಸ ಅದು ಕಂಪ್ಲೀಟ್ ಕ್ಯೂರ್ ಆಗಿದೆ. ಮರು ದಿವಸ ಅವನು ನಡೆದ್ರೆ ಕಾಲು ದಪ್ಪ ಆಗ್ತಾ ಇದೆ. Then second time he went to hospital and checked. Hey, nothing to worry, just follow the medicine. ಮೆಡಿಸಿನ್ ಕೊಡ್ತಾರೆ, ಮತ್ತೆ ಅವರನ್ನ ಕಳಿಸ್ತಾರೆ. She thought,
ನೌ ಇಟ್ ಇಸ್ ಇಂಪಾಸಿಬಲ್ ಟು ಬಿಯರ್ ದ ಪೇನ್. ದಿನ ದಿನ ಏನಾಗ್ತದೆ, ಕಾಲ್ ದಪ್ಪ ಆಗ್ತದೆ. ಈಗ ಮಾತ್ರೆ ತಗೊಂಡ್ರೆ ಕಡಿಮೆ ಆಗ್ಬಿಡುತ್ತೆ. ಹಾಗಾಗಿ ಪೇನ್ ಅನ್ನ ತಡ್ಕೊಳ್ಲಿಕ್ಕೆ ಆಗೋದಿಲ್ಲ ಅಂತ ದೊಡ್ಡ ಹಾಸ್ಪಿಟಲ್ಗೆ ಹೋಗ್ತಾರೆ. ದ್ಯಾನ್ ದಿ ಟುಕ್ ಎಕ್ಸ್ರೇ. ಅಲ್ಲಿ ಎಕ್ಸ್ರೇನ ತೆಗಿತಾರೆ. ಅಲ್ಲಿ ಏನಾಗಿದೆ ಅಂದ್ರೆ, ಆ ಗಾಯ ಆದಂತಹ ಜಾಗದಲ್ಲಿ ನರಕ್ಕೆ ದೊಡ್ಡ ಪೆಟ್ಟು ಬಿದ್ದ್ಬಿಟ್ಟಿದೆ. ಅದೇನಾಗ್ಬಿಟ್ಟಿದೆ, ಗಾಯದ ಆದ ಜಾಗದಿಂದ ಒಳಗಡೆ ಸೇರ್ಕೊಂಡ್ಬಿಟ್ಟಿದೆ. ಒಳಗಡೆ ಸೇರ್ಕೊಂಡು ಇಟ್ ಡ್ರಾಗ್ ಟು ಬ್ಯಾಕ್ ಪೇನ್. ಅದೇನಾಗಿದೆ, ಅವರ ಬೆನ್ನ ನರಕ್ಕೆ ಪೆಟ್ಟಾಗ್ಬಿಟ್ಟಿದೆ. ಸೊ ದೆನ್ ದೇ ಸೆಟ್, ಚೆಕ್ ಒನ್ ಟೈಮ್, ದಿಸ್ ಇಸ್ ಹ್ಯಾಪನ್ ಟು ಯು, ದೇರ್ ಇಸ್ ಅ ನೀಡ್ ಆಫ್ ಶಾಕ್ ಟ್ರೀಟ್ಮೆಂಟ್. ಏನಾಗಿದೆ, ಅವರಿಗೆ ಶಾಕ್ ಟ್ರೀಟ್ಮೆಂಟ್ ಅನ್ನು ಕೊಡಬೇಕು ಅನ್ನುವಂತಹ ಡಿಸಿಷನ್ ಅನ್ನ ತಗೊಳ್ತಾರೆ. ಚೆಕ್ ಮಾಡಿ, ಸಣ್ಣ ಗಾಯ ಆಗಿರೋದು, ಆದ್ರೆ ಕೊನೆಗೆ ಗೊತ್ತಾಗಿದ್ದೇನು, ನರಕ್ಕೆ ದೊಡ್ಡ ಪೆಟ್ಟಾಗಿದೆ. ಹಾಗಾಗಿ ಶಾಕ್ ಟ್ರೀಟ್ಮೆಂಟ್ ಕೊಟ್ರೆ ಮಾತ್ರ ಅದು ಸರಿ ಹೋಗುತ್ತೆ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಸೊ ಹಿಯರ್ ಆಲ್ಸೋ ದೇರ್ ಈಸ್ ಅ ನೀಡ್ ಆಫ್ ಚೆಕಿಂಗ್ ಹೌ ಡೀಪ್ ದ ವೂಂಡ್ ಈಸ್. ನೋಡಿ, ಇಲ್ಲಿ ಚೆಕ್ ಮಾಡಬೇಕು ಎಷ್ಟು ಡೀಪ್ ಆಗಿ ಅವಳ ತಲೆಗೆ ಗಾಯ ಆಗಿದೆ. ಹಾಗೆ ಆ ಗಾಯಕ್ಕೆ ನಾವೇನ್ ಮಾಡ್ಬೇಕು, ಆಪರೇಷನ್ ಮಾಡ್ಬೇಕಾ, ಅಥವಾ ಸ್ಟಿಚ್ ನ ಹೊಲಿಗೆಯನ್ನ ಹಾಕ್ಬೇಕಾ, ಅಥವಾ ಫಸ್ಟ್ ಏಡ್ ಆದ್ರೆ ಸಾಕಾ ಅನ್ನುವಂತಹ ಎಲ್ಲ ವಿಚಾರವನ್ನು ತಿಳ್ಕೊಳ್ಬೇಕು ಅಲ್ವಾ. ನಾನು ಈಗಷ್ಟೇ ಒಂದು ಇನ್ಸ್ಟೆನ್ಸ್ ಅನ್ನ ಹೇಳಿದೆ ಅಲ್ವಾ, ದಿವಸ ಮಾತ್ರೆ ತಗೊಂಡ್ರೆ ಅದು ಕಡಿಮೆ ಆಗ್ತಿತ್ತು. ಆದ್ರೆ ಇಲ್ಲಿ ಹಾಗೆ ಮಾಡ್ಲಿಕ್ಕೆ ಬರುತ್ತಾ, ತಲೆಗೆ ಗಾಯ ಆಗಿರೋದಲ್ವಾ, ಇಟ್ ಇಸ್ ಅ ಸೆನ್ಸಿಟಿವ್ ಪಾರ್ಟ್. ಇದೊಂದು ಸೂಕ್ಷ್ಮವಾದಂತಹ ದೇಹದ ಅಂಗ. ಹಾಗಾಗಿ ಅದನ್ನೇನ್ ಮಾಡ್ಬೇಕು, ವಿ ಹ್ಯಾವ್ ಟು ಚೆಕ್ ಪ್ರಾಪರ್ಲಿ ಅಂಡ್ ಥರೋಲಿ. ಅದನ್ನ ಕರೆಕ್ಟ್ ಆಗಿ ನಾವು ಚೆಕ್ ಮಾಡಬೇಕು. ದಟ್ ಈಸ್ ವೈ he took X-ray, showed that although the injuries looked severe, what happened? In the X-ray, it is showed there is a severe injury in the head. That's why what happened? She needed were deep wound sutures. There would be no lasting damage. But what happened? Of course, there is no lasting damage, but the wound is very severe. ಅಲ್ಲಿ ಏನಾಗಿದೆ, the wound is very severe, so high at the same time, but not a severe damage, means lasting damage to her brain. The extent of the wound is not reached the highest and no place to the brain, just outer of the head. ಅದೇನಾಗಿದೆ, ತಲೆಯ ಒಳಭಾಗಕ್ಕೆ ಪೆಟ್ಟಾಗಿಲ್ಲ, ಅಂದ್ರೆ ಬ್ರೈನ್ನವರೆಗೆ ಅದು ಹೋಗಿಲ್ಲ, ಮೆದುಳಿನವರೆಗೆ ಆ ಗಾಯ ಹೋಗಿಲ್ಲ. ಮೇಲ್ಮೇಲಕ್ಕೆ ಗಾಯ ಆಗಿದೆ, ಆದ್ರೆ ಅದನ್ನ ಹಾಗೆ ಬಿಟ್ರೆ ಅದೇನಾಗುತ್ತೆ, ಇಟ್ ವಿಲ್ ಇನ್ಕ್ರೀಸ್. ಇಫ್ ವಿ ಲೀವ್ ದ wound, it will increase. So Dr. Agarwal believes she could have bleed to death had nobody helped her. What happened? If nobody helped to Roma Talreja, it causes to bleeding and causes to death of Roma Talreja. When she finally opened her eyes that night, her brother and fiancé were by her side. She could barely speak, just nodded and fell asleep again. At the same time, just check one time, it is too difficult for Roma Talreja to speak. Who were there? Her brother, Dinesh Talreja, and her fiancé. What is her fiancé name? His name is Vijay, by her side. She just saw the two people and nodded
just shook her head, shaken head, and fell asleep again. Once again, she went to the sleeping. Understanding what I am saying here? Let's take one time. Roma was still unconscious. Roma innu pragne bandilla. But the X-rays showed that although the injuries looked severe, ಅವಳ ತಲೆಯನ್ನ ಎಕ್ಸ್ರೇನ ಮಾಡ್ತಾರೆ, ಅದೇನು ಹೇಳುತ್ತೆ, ಗಾಯ ತೀವ್ರವಾಗಿ ಕಂಡು ಬಂದರೂ ಅದಕ್ಕೆ ಆಳವಾದಂತಹ ಟ್ರೀಟ್ಮೆಂಟ್ ಅವಶ್ಯಕತೆ ಇಲ್ಲ. ಅರ್ಥ ಆಗ್ತದೆ ಅಲ್ವಾ? ಗಾಯ ಏನಾಗಿದೆ, ತುಂಬಾ ತೀವ್ರವಾಗಿದೆ, ತುಂಬಾ ಜೋರಾಗಿ ಗಾಯ ಆಗಿದೆ. ಯಾಕಂದ್ರೆ ಶಿ ಫೆಲ್ ಫ್ರಮ್ ದ ಮೂವಿಂಗ್ ಟ್ರೈನ್. ಅಲ್ಲಿ ಹೋಗ್ತಾ ಇರುವಂತಹ ಒಂದು ಜಸ್ಟ್ ಮೂವ್ ಆಗ್ತಾ ಇರುವಂತಹ ಟ್ರೈನ್ ಇಂದ ಬಿದ್ದ್ಬಿಟ್ಟಿದ್ದಾಳೆ. ಫೆಲ್ ಆನ್ ದ ಸ್ಟೋನ್. ಎಲ್ಲಿ, ಯಾವ್ದ್ರ ಮೇಲೆ ಬಿದ್ದಾಳೆ? ಒಂದು ಸ್ಟೋನ್ ನ ಮೇಲೆ ಬಿದ್ದಾಳೆ. ಹಾಗಾಗಿ ದ ಇಂಜುರಿ ಈಸ್ ವೆರಿ ಸಿವಿಯರ್. ಅವಳಿಗೆ ಆದಂತಹ ಇಂಜುರಿ ಏನಾಗಿದೆ, ತುಂಬಾ ಜೋರಾಗಿ ಆಗಿದೆ. ಬಟ್ ನೋ ಲಾಸ್ಟಿಂಗ್ ಡ್ಯಾಮೇಜ್. ಆದ್ರೆ ಡ್ಯಾಮೇಜ್ ಆಗಿಲ್ಲ. ಅಂದ್ರೆ ನಾನು ಈಗಾಗಲೇ ಹೇಳಿದೆ ಅಲ್ವಾ, ಮೆದುಳಿನವರೆಗೆ ಅದು ಹೋಗಿಲ್ಲ. ಬಟ್ ಆದ್ರೆ ಡಾಕ್ಟರ್ ಅಗರ್ವಾಲ್ ಬಿಲೀವ್ಸ್ ಶಿ ಕುಡ್ ಹ್ಯಾವ್ ಬ್ಲೀಡ್ ಟು ಡೆತ್ ಹ್ಯಾಡ್ ನೋ ಬಡಿ ಹೆಲ್ಪ್ಡ್ ಹರ್. ಒಂದೊಮ್ಮೆ ಅವಳಿಗೆ ಯಾರು ಸಹಿತ ಸಹಾಯವನ್ನ ಮಾಡಿಲ್ಲ, ಯಾರು ಸಹಿತ ಹೆಲ್ಪ್ ಮಾಡಿಲ್ಲ ಅಂದಿದ್ರೆ ಶಿ ವಿಲ್ ಡೈ. ಅವಳಿಗೆ ತೀವ್ರತರವಾದಂತಹ ರಕ್ತಸ್ರಾವವಾಗಿ ರಕ್ತ ಹೊರಗಡೆ ಹೋಗಿ ಸಾಯಬಹುದಾದಂತಹ ಪರಿಸ್ಥಿತಿ ಬರ್ತಿತ್ತು. ಸೊ ಇಟ್ ಇಸ್ ಟೂ ಡಿಫಿಕಲ್ಟ್ ಟು ಮ್ಯಾನೇಜ್ ಫಾರ್ ರೋಮಾ ಇಫ್ ನೋ ಬಡಿ ನೋಟಿಸ್ಡ್. ಯಾರು ಸಹಿತ ಅವಳನ್ನ ನೋಟಿಸ್ ಮಾಡಿಲ್ಲ, ಯಾರು ಸಹಿತ ಅವಳನ್ನ ನೋಡಿಲ್ಲ ಅಂದಿದ್ರೆ ದೇರ್ ಈಸ್ ಅ ಚಾನ್ಸ್ ಫಾರ್ ಡೆತ್. ಅಲ್ಲಿ ಡೆತ್ ಆಗುವಂತಹ ಚಾನ್ಸ್ ಸಹಿತ ಇರ್ತಿತ್ತು. ಬಟ್ ವಾಟ್ ಹ್ಯಾಪನ್? ಫಾರ್ಚುನೇಟ್ಲಿ ಬಲೇಶ್ವರ್ ಮಿಶ್ರಾ helped Roma and admitted her to hospital ಗೆ ಕರ್ಕೊಂಡ್ಬಂದಿದ್ದಾನೆ. When she finally opened her eyes that night, her brother and fiancé were by her side. ಇಲ್ಲಿ ಏನಾಗಿದೆ, ರಾತ್ರಿಯ ಹೊತ್ತಿಗೆ ರೋಮಾ ತಾಲ್ರೇಜಾ, ಅಂದ್ರೆ ಅವಳಿಗೆ ಒಂದು ಹಂತದ ಟ್ರೀಟ್ಮೆಂಟ್ ಮುಗಿದ ನಂತರ ರೋಮಾ ತಾಲ್ರೇಜಾಗೆ ಕಾನ್ಶಿಯಸ್, ಪ್ರಜ್ಞೆ ಬಂದಿದೆ. ಇನ್ ದಟ್ ಟೈಮ್ ಶಿ ಸಾ ಹರ್ ಬ್ರದರ್ ದಿನೇಶ್ ತಾಲ್ರೇಜಾ ಅಂಡ್ ಫಿಯಾನ್ಸಿ ವಿಜಯ್ ವರ್ ಇನ್ ಹರ್ ಸೈಡ್. ಅಲ್ಲಿ ದಿನೇಶ್ ತಾಲ್ರೇಜಾ ಮತ್ತೆ ನಮ್ಮ ಫಿಯಾನ್ಸಿ, ಅವಳ ಫಿಯಾನ್ಸಿ ಯಾರು, ದಟ್ ಈಸ್ ವಿಜಯ್, ವರ್ ಬೈ ಹರ್ ಸೈಡ್. ಅವ್ರು ಎಲ್ಲಿರ್ತಾರೆ? ಅವಳ ಸೈಡ್ ನಲ್ಲಿ ಇರ್ತಾರೆ. ಯಾರ ಸೈಡ್ ನಲ್ಲಿ? ರೋಮಾ ತಾಲ್ರೇಜಾ ಸೈಡ್ ಅಲ್ಲಿ ಇರ್ತಾರೆ. ಶಿ ಕುಡ್ ಬೇರ್ಲಿ ಸ್ಪೀಕ್, ಜಸ್ಟ್ ನೋಡೆಡ್ ಅಂಡ್ ಫೆಲ್ ಅಸ್ಲೀಪ್ ಅಗೇನ್. ಅವಳಿಗೆ ಸಣ್ಣದ ನಿಧಾನಕ್ಕೆ ಮಾತಾಡುವಷ್ಟು ಅವಕಾಶ ಇದೆ, ಮಾತನಾಡುವಷ್ಟು ಕಾನ್ಶಿಯಸ್ ಇದೆ, ಪ್ರಜ್ಞೆ ಇದೆ. ಆದ್ರೆ ಪೂರ್ತಿಯಾಗಿ ಮಾತನಾಡುವಷ್ಟು ಪ್ರಜ್ಞೆ ಇಲ್ಲ. ಶಿ ನೋಡೆಡ್, ತಲೆಯನ್ನು ಅಲ್ಲಾಡಿಸ್ತಾಳೆ. ಬಟ್ ದೇರ್ ಇಸ್ ಅ ಪೇನ್, ಅಲ್ಲಿ ತುಂಬಾ ನೋವಿದೆ. ದ್ಯಾನ್ ಫೆಲ್ ಅಸ್ಲೀಪ್ ಅಗೇನ್. ಇದಾದ ನಂತರ ಮತ್ತೆ ಅವಳು ಏನ್ ಮಾಡ್ತಾಳೆ? ಮಲ್ಕೊಂಡ್ಬಿಡ್ತಾಳೆ. ಯಾರು? ರೋಮಾ ತಾಲ್ರೇಜಾ. ನೋಡಿ, ಈ ಪ್ಯಾರ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಇಲ್ಲಿ ಏನಿದೆ ಅಂದ್ರೆ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಇಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಗಳು ತುಂಬಾ ಇದೆ. ಯಾಕೆ ಇಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಗಳು ಇದೆ ಕೇಳಿದ್ರೆ, ಇಲ್ಲಿ ಕೇಳ್ತಾನೆ, ವಾಟ್ ಇಫ್ ಬಲೇಶ್ವರ್ ಹ್ಯಾಡ್ ನಾಟ್ ಕಮ್ ಫಾರ್ವರ್ಡ್ ಟು ಹೆಲ್ಪ್ ರೋಮಾ, ವಾಟ್ ವುಡ್ ಹ್ಯಾವ್ ಹ್ಯಾಪನ್ಡ್ ಟು ರೋಮಾ? ಒಂದೊಮ್ಮೆ ರೋಮಾ ತಾಲ್ರೇಜಾಗೆ ಹೆಲ್ಪ್ ಮಾಡ್ಲಿಕ್ಕೆ ಬಂದಿಲ್ಲ ಅಂದ್ರೆ, ಯಾರು? ಬಲೇಶ್ವರ್ ಮಿಶ್ರಾ ಬಂದಿಲ್ಲ ಅಂದಿದ್ರೆ ಏನ್ ಆಗ್ತಿತ್ತು ಅನ್ನುವಂತಹ ಮಾತನ್ನ ಕೇಳ್ತಾ ಇದ್ದಾನೆ. ಇಲ್ಲಿ ಏನಾಗ್ತದೆ? ಒಂದೊಮ್ಮೆ ಬಲೇಶ್ವರ್ ಮಿಶ್ರಾ ಬಂದಿಲ್ಲ ಅಂದ್ರೆ ಏನಾಗ್ತಿತ್ತು?
Just check one time. If Baleshwar Mishra is not there, Dr. Anil Agarwal only explained and said. ಇಲ್ಲಿ ಅನಿಲ್ ಅಗರ್ವಾಲ್ ಸಹಿತ ಹೇಳಿದಾರಲ್ವಾ. Just check one time. If Baleshwar had not come forward to help Roma, what would have happened? ಒಂದೊಮ್ಮೆ ಬಲೇಶ್ವರ್ ಮಿಶ್ರಾ ಅಲ್ಲಿ ಬಂದಿರ್ಲಿಲ್ಲ ಅಂದ್ರೆ ರೋಮಾಳಿಗೆ ಏನಾಗ್ತಿತ್ತು ಅಂತ ಕೇಳ್ತಾ ಇರ್ಬೇಕಾದ್ರೆ just check one time. Dr. Agarwal believes she could have bleed to death had nobody helped her. ಒಂದೊಮ್ಮೆ ರೋಮಾ ತಾಲ್ರೇಜಾಳನ್ನ ನಮ್ಮ ಬಲೇಶ್ವರ್ ಮಿಶ್ರಾ ನೋಡಿರ್ಲಿಲ್ಲ, ಹಾಗೆ ಹೆಲ್ಪ್ ಮಾಡ್ಲಿಕ್ಕೆ ಬಂದಿರ್ಲಿಲ್ಲ ಅಂದ್ರೆ ಏನಾಗ್ತಿತ್ತು? ಶಿ ಕಾಸಸ್ ಟು ಬ್ಲೀಡ್ ಅಂಡ್ ಡೆತ್. ಅವಳಿಗೆ ಅಧಿಕ ರಕ್ತಸ್ರಾವವಾಗಿ ಅವಳು ಸಾಯುವಂತಹ ಪರಿಸ್ಥಿತಿ ಆಗಿರ್ತಿತ್ತು ಅಂತ ಹೇಳ್ತಾ ಇದ್ದಾರೆ. ಸೊ ನ್ಯೂ ವರ್ಡ್ಸ್, ಜಸ್ಟ್ ಚೆಕ್ ಒನ್ ಟೈಮ್. ಅನ್ಕಾನ್ಶಿಯಸ್ ಮೀನ್ಸ್ ಲೈಫ್ಲೆಸ್, ಅಂದ್ರೆ ನಿರ್ಜೀವವಾಗಿ ಇರೋದು ಅಂತ ಅರ್ಥ. ಸ್ಟ್ಯಾಟ್ಯೂಟ್ಸ್, ಜಾಯಿನ್ ಅಂದ್ರೆ ಎರಡನ್ನು ಸೇರಿಸೋದು ಅಂತ. ಲಾಸ್ಟಿಂಗ್ ಅಂದ್ರೆ ಪರ್ಮನೆಂಟ್, ಬೇರ್ಲಿ, ಹಾರ್ಡ್ಲಿ. ನೋಡೆಡ್, ಶೂಕ್, ತಲೆಯನ್ನ ಅಲ್ಲಾಡ್ಸೋದಕ್ಕೆ ಶೂಕ್ ಅಂತ. ನೋಡೆಡ್ ಅಂದ್ರೆ ಪಾಸ್ಟ್ ಟೆನ್ಸ್ ಅದು, ಹಾಗಾಗಿ ಶೂಕ್, ಶೇಕ್ ಆಗುತ್ತೆ. ನೋಡ್ ಅಂದ್ರೆ ಶೇಕ್ ಅಂತ ಅರ್ಥ ಅಷ್ಟೇ. ಬೇರ್ಲಿನ ಹಾರ್ಡ್ಲಿ. ಲಾಸ್ಟಿಂಗ್ ಅಂದ್ರೆ ಪರ್ಮನೆಂಟ್, ಶಾಶ್ವತವಾಗಿ. ಇಲ್ಲಿ ಏನಾಗ್ತಿತ್ತು, ಒಂದೊಮ್ಮೆ ರೋಮಾಳನ್ನ ಯಾರು ಸಹಿತ ನೋಡಿರ್ಲಿಲ್ಲ ಅಂದ್ರೆ ದೇರ್ ಇಸ್ ಅ ಚಾನ್ಸ್ ಟು ಡೆತ್. ಅಟ್ ದ ಸೇಮ್ ಟೈಮ್ he took Roma to hospital in the right time. ಒಂದು ಸರಿಯಾದ ಸಮಯಕ್ಕೆ ಏನ್ ಮಾಡಿದಾನೆ ಬಲೇಶ್ವರ್ ಮಿಶ್ರಾ ರೋಮಾಳನ್ನ ಹಾಸ್ಪಿಟಲ್ಗೆ ಕರ್ಕೊಂಡ್ಬಂದ ಅಲ್ವಾ. ದಟ್ ಇಸ್ ವೈ ಇಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಅದು ತುಂಬಾ ಇಂಪಾರ್ಟೆಂಟ್ ಥಿಂಗ್. ಯಾಕೆ? ಸರಿಯಾದ ಸಮಯಕ್ಕೆ ಬಲೇಶ್ವರ್ ಮಿಶ್ರಾ ಏನ್ ಮಾಡಿದಾನೆ, ರೋಮಾ ತಾಲ್ರೇಜಾಳನ್ನ ಕರ್ಕೊಂಡ್ಬಂದಾನೆ. ಇಲ್ಲಾಂದ್ರೆ ಏನಾಗ್ತಿತ್ತು, ಕಾಸಸ್ ಟು ಡೆತ್. ಅವಳಿಗೆ ಬ್ಲೀಡಿಂಗ್ ಜಾಸ್ತಿ ಆಗಿ ಅಥವಾ ಇನ್ನೇನೋ ಒಂದು ಆರೋಗ್ಯ ಸಮಸ್ಯೆ ಆಗಿ ಸಾಯುವಂತ ಪರಿಸ್ಥಿತಿ ಆಗ್ಬೋದಿತ್ತು. ದಟ್ ಇಸ್ ವೈ ವಿ ಸೇ ಥ್ಯಾಂಕ್ಸ್ ಫಾರ್ Baleshwar Mishra for taking off Roma to hospital in the right time. ಸರಿಯಾದ ಸಮಯಕ್ಕೆ ರೋಮಾಳನ್ನ ಏನ್ ಮಾಡ್ತಾನೆ, ಹಾಸ್ಪಿಟಲ್ಗೆ ಕರ್ಕೊಂಡ್ ಬರ್ತಾನೆ. ಸೊ ಆಫ್ಟರ್ ಕಮಿಂಗ್ ಆಫ್ ದ ಹಾಸ್ಪಿಟಲ್, the doctor suggested to stay for a while, and afterwards her family members came. That is Dinesh Talreja and her fiancé Vijay. ಇದಾದ ನಂತರ ಯಾರು ಬರ್ತಾರೆ ಅಲ್ಲಿ, ದಿನೇಶ್ ತಾಲ್ರೇಜಾ ಮತ್ತೆ ವಿಜಯ್ ಹಾಸ್ಪಿಟಲ್ಗೆ ಬಂದಿರ್ತಾರೆ. Okay, we'll go for next para. Just check one time. 18th para. When Baleshwar came to meet her the next morning, Roma was still partly sedated. On his way, Baleshwar had even revisited the spot where Roma had fallen, looking for her belongings, because Dinesh had told him that her cell phone and the handbag were missing. Not far from the spot, a railway employee assured Baleshwar that some of Roma's belongings had been found. Just check one time. Check one time how responsible Baleshwar is. ಬಲೇಶ್ವರ್ಗೆ ಎಷ್ಟು ಜವಾಬ್ದಾರಿ ಇದೆ ಅನ್ನೋದು ನಾವು ಈ ಪ್ಯಾರಾದಲ್ಲಿ ತಿಳ್ಕೋಬಹುದು. ಯಾಕಂದ್ರೆ ಇಫ್ ದ ಕಾಮನ್ ಮ್ಯಾನ್, ಚೆಕ್ ಒನ್ ಟೈಮ್, ಐ ಆಲ್ರೆಡಿ ಇನ್ಫಾರ್ಮ್ಡ್ ಯು, ದ ಪೀಪಲ್ ಆಫ್ ದ ಪ್ಲೇಸ್ ಮುಂಬೈ is not ready at least help for Baleshwar, otherwise Roma, to take the hospital right now. But here what happened, Baleshwar not only took Roma to hospital, then he admitted to the Divine Multi-Speciality Hospital and stayed for a while. And he next day visited to the same hospital. Understanding now, that is why Baleshwar Mishra has the highest responsibility and the man of taking care. ನೋಡಿ,
ಬಲೇಶ್ವರ್ ಮಿಶ್ರಾನನ್ನ ನಾವು ತುಂಬಾ ಹೊಗಳಬೇಕು, ಜವಾಬ್ದಾರಿಯುತ ಮನುಷ್ಯ ಅಂತ ನಾವು ಇಲ್ಲಿ ಹೇಳ್ಬೋದು. ಯಾಕಂದ್ರೆ he not only took Roma to hospital, ಅವನು ಕೇವಲ ರೋಮಾಳನ್ನ ಹಾಸ್ಪಿಟಲ್ಗೆ ಸೇರಿಸಿದ ಅಷ್ಟೇ ಅಲ್ಲದೆ he came to hospital in the next morning, ಮರುದಿನ ಬೆಳಗ್ಗೆ ಸಹಿತ ಇವನು ಹಾಸ್ಪಿಟಲ್ಗೆ ಬರ್ತಾನೆ to ask Roma how she is. ರೋಮಾ ಯಾವ ಸ್ಥಿತಿಯಲ್ಲಿ ಇದ್ದಾಳೆ ಅನ್ನುವಂತಹ ವಿಚಾರವನ್ನ ಕೇಳಲಿಕ್ಕೆ ಯಾರು ಬರ್ತಾರೆ? ಬಲೇಶ್ವರ್ ಮಿಶ್ರಾ. Just check one time. When Baleshwar came to meet her next morning, Roma was still partly sedated. She just asleep. She is in sleep. On his way, Baleshwar had even revisited the spot where Roma had fallen. Just check one time. The next morning, Baleshwar came to hospital. Before arrival to hospital, he visited, means revisited, to the spot where Roma had fallen. Understand now? He visited to the place where Roma had fallen. Why? For looking for her belongings, because Dinesh had told him that her cell phone and handbags were missing. So just check one time here what happened. Baleshwar Mishra came to hospital in the next morning. Before arrival to hospital, Baleshwar revisited to the station where Roma had fallen. Why? Because Dinesh Talreja already informed to Baleshwar Mishra that is Roma lost her cell phone and handbags. Understand now? Here Dinesh Talreja already informed to Baleshwar Mishra regarding the missing of her cell phone and handbag in the spot where Roma had fallen. That is why Baleshwar revisited to station. Just check one time. Not far from the spot, a railway employee assured Baleshwar that some of Roma's belongings had been found. But in the meantime, what happened? He saw a railway employee, gangman, the people who were working, the person who is working in the railway station. He assured, he said to Baleshwar Mishra, I saw some of the things which is related to Roma. That is why he gave the things what had found to the employee. He handed over to Baleshwar Mishra. Take one time. Here railway guard also is good, because today it is too difficult as well as impossible to give. Daily you are watching in the TV or somewhere, hearing right now, the thief, robbers will not give the things what they had, otherwise what they robbed right now. But here what happened? Baleshwar Mishra is also good, at the same time railway employee also, because he handed over the things what he got belonged to Roma Talreja, that is cell phone and handbags. So just check one time. When Baleshwar came to meet her the next morning, ಅಲ್ಲಿ ಬಲೇಶ್ವರ್ ಮಿಶ್ರಾ ಏನ್ ಮಾಡ್ತಾನೆ, ಮರು ದಿವಸ ಬೆಳಗ್ಗೆ ಎಲ್ಲಿಗೆ ಬರ್ತಾನೆ? ಹಾಸ್ಪಿಟಲ್ಗೆ ಬರ್ತಾನೆ. ಯಾರು? ಬಲೇಶ್ವರ್ ಮಿಶ್ರಾ. ವಾಟ್ ಇಸ್ ದ ರೀಸನ್?
to give and to check about Roma's health. ರೋಮಾಳ ಹೆಲ್ತ್ನ ಬಗ್ಗೆ ವಿಚಾರಿಸ್ಲಿಕ್ಕೆ ಮರುದಿವಸ ಹಾಸ್ಪಿಟಲ್ಗೆ ಬಂದಿರ್ತಾನೆ. ಬಿಫೋರ್ ಅರೈವಲ್ ಟು ಹಾಸ್ಪಿಟಲ್ he went to the railway station. ಅವನು ಹಾಸ್ಪಿಟಲ್ಗೆ ಬರೋದಕ್ಕಿಂತ ಮೊದಲು ಎಲ್ಲಿ ಹೋಗಿರ್ತಾನೆ? ರೈಲ್ವೆ ಸ್ಟೇಷನ್ಗೆ ಹೋಗಿರ್ತಾನೆ. ಯಾರು? ಬಲೇಶ್ವರ್ ಮಿಶ್ರಾ. ಬಿಕಾಸ್ he already suggested by ದಿನೇಶ್ ತಾಲ್ರೇಜಾ. ದಿನೇಶ್ ತಾಲ್ರೇಜಾ ಏನ್ ಹೇಳಿರ್ತಾನೆ ಮೊದಲೇ. ಏನಂತ? ಶಿ ಲಾಸ್ಟ್ ಹರ್ ಸೆಲ್ ಫೋನ್ ಅಂಡ್ ಹ್ಯಾಂಡ್ ಬ್ಯಾಗ್ಸ್. ಅವಳು ತನ್ನ ಸೆಲ್ ಫೋನ್, ಮೊಬೈಲ್ ಫೋನ್ ಹಾಗೆ ಹ್ಯಾಂಡ್ ಬ್ಯಾಗ್ ಅನ್ನ ಮಿಸ್ ಮಾಡ್ಕೊಂಡಿದ್ದಾಳೆ. ಹಾಗಾಗಿ ಈ ಇನ್ಫಾರ್ಮೇಶನ್ ಅನ್ನ ಪಡ್ಕೊಂಡು ನಮ್ಮ ಬಲೇಶ್ವರ್ ಮಿಶ್ರಾ ಮತ್ತೆ ರೈಲ್ವೆ ಸ್ಟೇಷನ್ ಹತ್ತಿರ ಹೋಗಿರ್ತಾನೆ. ವೇರ್ ರೋಮಾ ಹ್ಯಾಡ್ ಫಾಲನ್, ಎಲ್ಲಿ ರೋಮಾ ಬಿದ್ದಿರ್ತಾಳೋ ಅಲ್ಲಿ ಹೋಗಿರ್ತಾನೆ. ಟು ಕಲೆಕ್ಟ್ ಹರ್ ಸೆಲ್ ಫೋನ್ ಅಂಡ್ ಹ್ಯಾಂಡ್ ಬ್ಯಾಗ್. ಅಟ್ ದ ಸೇಮ್ ಟೈಮ್ ಹಿ ಮೆಟ್ ಆ ರೈಲ್ವೆ ಗಾರ್ಡ್. ಇದೇ ಸಮಯದಲ್ಲಿ ಒಬ್ಬ ರೈಲ್ವೆ ಗಾರ್ಡ್ ಅನ್ನ ಮೀಟ್ ಮಾಡ್ತಾನೆ. ಹಿ ಸಜೆಸ್ಟೆಡ್ ಅಂಡ್ ಗೇವ್ some of the belongings, that is cell phone and the handbag was handed over to ಬಲೇಶ್ವರ್ ಮಿಶ್ರಾ. ಅಲ್ಲಿರುವಂತಹ ಸೆಲ್ ಫೋನ್ ಮತ್ತೆ ಹ್ಯಾಂಡ್ ಬ್ಯಾಗ್ ಅನ್ನ ಬಲೇಶ್ವರ್ಗೆ ಕೊಡ್ತಾನೆ. ಯಾರು? ರೈಲ್ವೆ ಎಂಪ್ಲಾಯಿ. ನೋಡಿ ಇಲ್ಲಿ ಎಷ್ಟು ಒಳ್ಳೆಯವರು ಅಂತ. ಬಲೇಶ್ವರ್ ಮಿಶ್ರಾ ಸಹಿತ ತುಂಬಾ ಒಳ್ಳೆಯವನು. ಯಾಕೆ? ಬಿಕಾಸ್ ವಿತೌಟ್ ಎನಿ ಹೆಸಿಟೇಷನ್ ಈಸ್ ಅ ಹೈಸ್ಕೂಲ್ ಡ್ರಾಪ್ ಔಟ್ ಅಂಡ್ ಅನ್ಎಂಪ್ಲಾಯ್ ಆಲ್ಸೋ. ಇವನೊಬ್ಬ ನಿರುದ್ಯೋಗಿ ಆಗಿರ್ತಾನೆ, ಹೈಸ್ಕೂಲ್ ಡ್ರಾಪ್ ಔಟ್ ಆಗಿರ್ತಾನೆ, ಹಾಗೆ ಅಣ್ಣನ ಮನೆಯಲ್ಲಿ ಇದ್ರೂ ಸಹಿತ ವಿತೌಟ್ ಹೆಸಿಟೇಷನ್ he went to the hospital. ಅಲ್ಲಿ ಹಾಸ್ಪಿಟಲ್ಗೆ ಹೋಗ್ತಾನೆ. ಇನ್ಯಾರಾದ್ರೂ ಆಗಿದ್ರೆ ನನ್ನ ಕೆಲಸ ಮುಗೀತು ಅಂತ ಹೋಗ್ಬಿಡ್ಬೋದಿತ್ತಲ್ವಾ. ಆದ್ರೆ ಬಲೇಶ್ವರ್ ಮಿಶ್ರಾ ವಾಸ್ ನಾಟ್ ಡೆಡ್. ಆದ್ರೆ ಬಲೇಶ್ವರ್ ಮಿಶ್ರಾ ಇದನ್ನ ಮಾಡಿಲ್ಲ. ನಾಟ್ ಡನ್ ದ ಥಿಂಗ್ಸ್. ಅಲ್ಲಿ ಬಲೇಶ್ವರ್ ಮಿಶ್ರಾ ಈ ಕೆಲಸವನ್ನು ಮಾಡಿಲ್ಲ. ಅಟ್ ದ ಸೇಮ್ ಟೈಮ್ he revisited to station. ಹಾಗೆ ಇವನು ಮತ್ತೆ ಸ್ಟೇಷನ್ಗೆ ಹೋಗ್ತಾನೆ. ಬಿಕಾಸ್ to collect Roma's cell phone and handbag. That is why both Baleshwar Mishra and railway employees, the most wonderful persons. ಇಲ್ಲಿ ಏನಾಗಿದೆ? ರೋಮಾ ತಾಲ್ರೇಜಾಳ ಸೆಲ್ ಫೋನ್ ಮತ್ತೆ ಹ್ಯಾಂಡ್ ಬ್ಯಾಗ್ ಅನ್ನ ಇಲ್ಲಿ ಕೊಟ್ಬಿಡ್ತಾರೆ. See the difficult words. Sedated means asleep, ಮಲ್ಕೊಳ್ಳೋದು. Belongings, properties ಅಂದ್ರೆ ಕೆಲವೊಂದು ವಸ್ತುಗಳು. ಅಶ್ಯೂರ್ಡ್ ಅಂದ್ರೆ ಒಪ್ಕೊಳ್ಳೋದು, ಶ್ಯೂರ್ ಅಂತ ಅರ್ಥ. ನೋಡಿ ಹೋಮ್ವರ್ಕ್ ನೋಡಿಲಿ. ವೈ ಡಿಡ್ ಬಲೇಶ್ವರ್ ರಿವಿಸಿಟ್ ಟು ಸ್ಟೇಷನ್? ತುಂಬಾ ಸಲ ನಮ್ಮ ಎಕ್ಸಾಮ್ ನಲ್ಲಿ ಕೇಳಿದಾನೆ, ಯಾಕೆ ಬಲೇಶ್ವರ್ ರೈಲ್ವೆ ಸ್ಟೇಷನ್ಗೆ ಮತ್ತೆ ಹೋಗ್ತಾನೆ ಅನ್ನುವಂತಹ ವಿಚಾರವನ್ನ ಕೇಳಿದ್ದಾರೆ. ಜಸ್ಟ್ ಚೆಕ್ ಒನ್ ಟೈಮ್. ಬಲೇಶ್ವರ್ ರಿವಿಸಿಟ್ ಟು ಸ್ಟೇಷನ್ ಟು ಕಲೆಕ್ಟ್ ರೋಮಾಸ್ ಸೆಲ್ ಫೋನ್ ಅಂಡ್ ಹ್ಯಾಂಡ್ ಬ್ಯಾಗ್. ಬಲೇಶ್ವರ್ ಯಾಕೆ ರೈಲ್ವೆ ಸ್ಟೇಷನ್ಗೆ ಹೋಗಿರ್ತಾನೆ? ಟು ಕಲೆಕ್ಟ್ ದ ಸೆಲ್ ಫೋನ್ ಅಂಡ್ ದ ಹ್ಯಾಂಡ್ ಬ್ಯಾಗ್ ಆಫ್ ರೋಮಾ ತಾಲ್ರೇಜಾ. ರೋಮಾ ತಾಲ್ರೇಜಾಳ ಸೆಲ್ ಫೋನ್ ಮತ್ತೆ ಹ್ಯಾಂಡ್ ಬ್ಯಾಗ್ ಅನ್ನ ಕಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಬಲೇಶ್ವರ್ ಮಿಶ್ರಾ ಎಲ್ಲಿ ಹೋಗಿರ್ತಾನೆ? ರೈಲ್ವೆ ಸ್ಟೇಷನ್ಗೆ ಹೋಗಿರ್ತಾನೆ. ಹೂ ಗೇವ್ ದ ಸೆಲ್ ಫೋನ್ ಅಂಡ್ ಹ್ಯಾಂಡ್ ಬ್ಯಾಗ್ಸ್? ದಟ್ ಈಸ್ ರೈಲ್ವೆ ಎಂಪ್ಲಾಯಿ. ಯಾರು ಕೊಡ್ತಾರೆ ಸೆಲ್ ಫೋನ್ ಮತ್ತೆ ಹ್ಯಾಂಡ್ ಬ್ಯಾಗ್ ಅನ್ನ? ರೈಲ್ವೆ ಎಂಪ್ಲಾಯಿ ಅದನ್ನ ಹಿಂದಿರುಗಿಸ್ತಾನೆ. ಸೊ I hope you all understood the 18th para. Today we studied about 16th para, that is what had happened to Roma and why Baleshwar couldn't thank for Gujarati tempo truck driver. Then what did Anil Agarwal do after admitting Roma? Then we that is very easy. Dr. Anil Agarwal admitted Roma and he took an X-ray. Then he started to give the treatment for Roma Talreja. Then
we studied why Baleshwar revisited station, because to collect Roma Talreja's belongings, that is cell phone and handbag. So I hope you all understood the lessons what I taught today. If you are not understanding these paras, just comment me. I will reteach it. Okay, otherwise I will explain once again about the paras. I hope you all understanding, and just write the homework what I have given, which is very helpful for you. And thank you for listening the session, and good night.